ಇವತ್ತಿನ ದಿವಸ ಲಾಸ್ಟ್ ಕ್ಲಾಸ್ ಒಳಗೆ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ ನಾನು, ಒಂದಲ್ಲ ಹೆಚ್ಚಿಗೆ ಕೊಟ್ಟಿದ್ದೀನಿ ಪ್ರಾಬ್ಲಮ್ಸ್ ಅನ್ನ. ಅದರೊಳಗಿನ ಒಂದನ್ನು ಇವತ್ತು ಚರ್ಚೆ ಮಾಡೋಣ. ಸೊ ಯಾವ್ದು, ಒಂದು ಹಾಲ್ ಇತ್ತು. ಆ ಹಾಲದ್ದು ಸೈಜ್ ಹೆಂಗಿತ್ತು ನೋಡ್ರಿ, 20 ಅಡಿ 20 ಫೀಟ್ ಉದ್ದಿತ್ತು ಮತ್ತು 12 ಅಡಿ 12 ಫೀಟ್ ಏನಿತ್ತು ಅಗಲ ಇತ್ತು. ಇದ್ರೊಳಗ ನಮ್ಗ ಏನ್ ಕುಂಡಿಸ್ಬೇಕಾಗಿತ್ತು, ಟೈಲ್ಸ್ ಅನ್ನು ಕೂಡಿಸ್ಬೇಕಾಗಿತ್ತು. ನಾವು ಒಂದನ್ನು ನೋಡಿದ್ವಿ, ಏನ್ ನೋಡಿದ್ವಿ, ನಮ್ ಟೈಲ್ಗಳು ಚೌಕಾಕೃತಿಯ ಟೈಲ್ಗಳು 1 ಫುಟ್ ಬೈ 1 ಫುಟ್ ಚೌಕಾಕೃತಿಯ ಟೈಲ್ಗಳು ಇದ್ದಾಗ ಎಷ್ಟು ಕೂಡ್ತಾವು ಅನ್ನೋದನ್ನ ನೋಡಿದ್ವಿ. ಯಾರಾದ್ರೂ ಒಬ್ರು ಹೇಳ್ತೀರಿ 1 ಫುಟ್ ಬೈ 1 ಫುಟ್ ಟೈಲ್ಗಳು ಈ ಒಂದು ಹಾಲ್ ನಾಗ ನಾವು ಕುಂಡಿಸೋದಿತ್ತಂದ್ರೆ ಎಷ್ಟು ಕೂಡ್ತಾವು ಅಂತ ಹೇಳಿ. 1 ಫುಟ್ ಬೈ 1 ಫುಟ್ ಚೌಕ ಟೈಲ್ಗಳು ಅದಾವ. ಇನ್ನು ಈ ಹಾಲ್ ನಾಗ ಕುಂಡಿಸ್ಬೇಕು, ನೆಲದ ಮೇಲೆ ಕುಂಡಿಸ್ಬೇಕು. ನಮಗ ಪೂರ್ತಿ ನೆಲ ಎಲ್ಲ ಕವರ್ ಆಗ್ಬೇಕು. 240 ರೀ. ಯಾರು ಹೇಳಿದ್ದು? ನಾ ರೀ, ಸಾಹಿಲ್. ಸಾಹಿಲ್, ಓಕೆ. ಸಾಹಿಲ್ ಹೆಂಗ್ ಹೇಳು, 240 ಹೆಂಗ್ ಕೊಡ್ತಾವಿಲ್ಲ? ಇಲ್ಲ 12 ಹತ್ಲೆ 120 ರೀ, ಮತ್ ಇವ್ 20 ಅದಾವ್ರಿ, ಅದಕ್ಕೆ 240 ರೀ. ನೋಡ್ರಿ ಇಲ್ಲೇ ಇವ್ನ ಅಡ್ಡಡ್ಡಾಗಿ ಇಟ್ಕೊಂತ ಹೋದಿವಿ ಅಂತಂದ್ರ ನಾವು ಹಿಂಗ 20 ಫುಟ್ ಐತಲ್ಲ ಹಂಗ ಇಟ್ಕೊಂತ ಹೋದಿವಿ ಅಂತ ತಿಳ್ಕೊರಿದ್ದೇನೆ. ಹಿಂಗ ಟೈಲ್ಸ್ಗಳನ್ನ ಒಂದ್ ಸಾಲ್ನಾಗ ನೋಡ್ರಿ ಎಷ್ಟು ಕುಂಡಿರ್ತಾವು, 20 ಕುಂಡಿರ್ತಾವು. ಆಮೇಲೆ ಅಂತಾವ್ ಎಷ್ಟು ಸಾಲ್ಗಳಾಗ್ತಾವ, 12 ಸಾಲ್ಗಳಾಗ್ತಾವ. ಸೊ 20 ಗುಣಾಕಾರ 12 ಎಷ್ಟಾಯ್ತು, 240. ಸೊ 240 ಟೈಲ್ಸ್ಗಳು ಕೂಡ್ತಾವ. ನಾಗೇನ್ ನೆಕ್ಸ್ಟ್ ಕ್ವಶನ್ ಕೇಳಿದ್ನಿ, ಸಪೋಸ್ ನಮ್ಮ ಟೈಲ್ಸ್ ದೊಡ್ಡ ಇದು, ನಾಗ ನೆಕ್ಸ್ಟ್ ಎಂತ ತಗೋತೀನಿ, ಒಂದು ದೊಡ್ಡ ಚೌಕಾಕೃತಿಯ ಟೈಲ್ಗಳು ಎಂತಾವದಾವ ಇವು, 2 ಫೂಟ್ ಬಾಹುಳ್ಳಂತಹ ಚೌಕ, 2 ಫೂಟ್ ಬಾಹುಳ್ಳಂತಹ ಚೌಕ. ಈಗ ಎಷ್ಟು ಟೈಲ್ಸ್ಗಳು ಕೂಡ್ತಾವು ಅಂತ ಕೇಳಿದ್ನಿ ನಾನು. ಈಗ ನಿಮ್ಮ ಚಾಟ್ ಬಾಕ್ಸ್ ಒಳಗೆ ನೀವು ಆನ್ಸರ್ ಬರಿಬಹುದು. 60 ಸರಿಯಾದ ಉತ್ತರ. ಆದ್ರೆ ಹೆಂಗಂತ ಹೇಳ್ಬೇಕು ನನಗೆ, ಯಾಕೆ 60 ಯಾಕೆ ಅಂತ ಹೇಳ್ಬೇಕು. ಯಾರು ಹೇಳ್ತೀರಿ 60 ಯಾಕಂತ? ಸರ್ ನಾ ಹೇಳ್ತೇನ್ರಿ. ಹಾ ಹೇಳಿ ಸರ್. 12 ಫೀಟ್ ಅಂದ್ರ 12 ಇದ್ರಾಗ್ರಿ 2 ಇದರದ 6 ಕುಂದಿರ್ತಾವ್ರಿ. ಓಕೆ. ಸೊ ಈಗ ನಾವು ಇದನ್ನ ಹಿಂಗ ಕಂಬ ಸಾಲಿನಾಗ ಇಡಾಕತ್ತೇವೆ ಅಂತ ತಿಳ್ಕೊರಿ. ಈ ಟೈಲ್ಸ್ಗಳನ್ನ ಕಂಬ ಸಾಲಿನಾಗ ಇಡಾಕತ್ತೇವೆ ಅಂತ ತಿಳ್ಕೊರಿ. ಹಿಂಗ ಈ 2 ಫುಟ್ ಬೈ 2 ಫುಟ್ ಒಂದ್ರ ಬಾಜುಕ್ ಹಾಕೊಂಡ್ ಕೂತ್ರೆ ಎಷ್ಟು ಕುಂಡಿರ್ತಾವ ನೋಡ್ರಿ, 12 ಫುಟ್ ಐತದು. ಹಿಂಗ 12 ಫುಟ್ ಐತದಲ್ಲ. ಸೊ 2 ಫುಟ್ 2 ಫುಟ್ 2 ಫುಟ್ ಒಂದ್ರ ಕೆಳಗೆ ಇಟ್ಕೊಂತ ಹೋದಂದ್ರೆ ಎಷ್ಟು ಕುಂಡಿರ್ತಾವು, 6 ಕುಂಡಿರ್ತಾವ. ಒಪ್ತಾರೆ ಇದಕ್ಕೆಲ್ಲರೂ? ಆಮೇಲೆ 20 ಫೂಟ್ ನಾಗ್ರಿ 10 ಕುಂದಿರ್ತಾವ್ರಿ 2 ಫೀಟ್ ಅದ್. ಅಂದ್ರೆ ಏನು, ಇಂತ ಕಂಬ ಸಾಲುಗಳು ಎಷ್ಟಾಗ್ತಾವು, ಒಂದೊಂದು ಕಂಬ ಸಾಲ ಆತು, ಅದು ತುಂಬಿದ ಕೂಡಲೇ ಏನ್ ಮಾಡ್ತೇನೆ, ನೆಕ್ಸ್ಟ್ ಮತ್ತೊಂದು ಕಂಬ ಸಾಲು ತುಂಬಿಸ್ತೇನೆ, ಮತ್ತೊಂದು ಕಂಬ ಸಾಲು ತುಂಬಿಸ್ತೇನೆ. ಈ ಒಂದೊಂದು ಕಂಬ ಸಾಲಿನ ಅಗಲ ಎಷ್ಟೈತಿ ನೋಡ್ರಿ, 2 ಫುಟ್ ಐತಿ. ಇಂತಾವ್ ಎಷ್ಟು ಕುಂಡಿರ್ತಾವು, ಇಂತ ಎಷ್ಟು ಸಾಲುಗಳು ಆದವು, 10 ಸಾಲುಗಳು ಆಗ್ತಾವ. ಒಂದೊಂದು ಸಾಲಿನಾಗ 6 ಕುಂತಿದಾವು, ಇಂಥವು 10 ಸಾಲುಗಳು ಆಗಿದಾವ, 60 ಆಯ್ತು. ಹಿಂಗಿಂಗ್ ಮ್ಯಾಲಿಂದ ಹಿಂಗಿಂಗ್ ಅಗಲ ಇಟ್ಕೊಂತ ಹೋಗಿದ್ರು ಹಂಗ ಹಾಕಿತ್ ನೋಡ್ರಿ. 2 ಫುಟ್ ಬೈ 2 ಫುಟ್ ಟೈಲ್ಸ್ಗಳು ಈ 20 ಫೂಟ್ ಏನೈತ್ಲ ಹಾಲ್, ಅದ್ರ ಗುಂಟ 20 ಫೂಟ್ ಏನೈತ್ಲ ಅದು, ಅದ್ರ ಗುಂಟ ಇಟ್ಕೊಂತ ಹೋಗಿದ್ರು ಸಹಿತ ಎಷ್ಟು ಕುಂಡಿರ್ತಿದ್ವು, 10 ಕುಂಡಿರ್ತಿದ್ವು. ಆಮೇಲೆ ಒಂದ್ರ ಕೆಳಗ್ ಅಂತಾವ್ ಎಷ್ಟು ಸಾಲುಗಳು ಆಗ್ತಿದ್ವು, ಎಷ್ಟು ಸಾಲ ಆಗ್ತಿದ್ವು, 6 ಸರಿ 6 ಸಾಲ ಆಗ್ತಿದ್ವು. ಅಂದ್ರೆ ಎಷ್ಟೊತ್ತು, 10 ಗುಣಾಕಾರ 6 60 ಟೈಲ್ಗಳು ಮಾತ್ರ ಸಾಕು. ವಿಸ್ತೀರ್ಣಗಳ ಸೂತ್ರ ವಿಸ್ತೀರ್ಣ ರೀ ಇತರದ್ರಿ, ಹಾಲಿಂದ್ರಿ 240 ಆಕತ್ರಿ. ಮತ್ ಈ ಚೌಕದ ಐತಲ್ರಿ ಇದು 2 ಅದ್ 240 4 ಮಾಡ್ರೂ 60 ಬರ್ತದ್ರಿ. ವೆರಿ ಗುಡ್. ಹಿಂಗ ನಾವು ವಿಸ್ತೀರ್ಣದಿಂದನೂ ಇದನ್ನ ಲೆಕ್ಕಾಚಾರ ಹಾಕ್ಬೋದು ಅಂತ ಹೇಳಿ ಹೋದ್ಸಲ ನೋಡಿದ್ವಿ ನಾವು ಕ್ಲಾಸ್ ಒಳಗೆ. ಇದನ್ನ ಹಂಗ್ ಮಾಡಿದ್ರು ಸಹಿತ ನೀವು ಚೆಕ್ ಮಾಡ್ಕೋಬಹುದು, ವೆರಿಫೈ ಮಾಡಿ, ಅದು ಕರೆಕ್ಟ್ ಹಂಗ ಬರ್ತೈತಿ, ಹೌದಲ್ಲ? ಓಕೆ. ಈಗ ನೀವು ಹೇಳ್ತಿರಲ್ಲ, ಇದನ್ನ ಏನ್ ಮಾಡ್ಬೋದು ನಾವು ಇಷ್ಟು ಮಟ್ಟ 2 ಕ್ಲಾಸ್ ನಿಂದ ವಿಸ್ತೀರ್ಣದ ಬಗ್ಗೆ ಲೆಕ್ಕ ಮಾಡಾಕತ್ತಿದ್ವಿ, ಹೌದಲ್ಲ? ಈಗ ನೋಡ್ರಿ, ನಾವು ಪ್ರತಿ ಸಲ ಹಿಂಗ ಟೈಲನ್ನ ಇಟ್ಟು ನೋಡಕ್ ಆಗಂಗಿಲ್ಲ. ಟೈಲನ್ ಹಿಂಗ ಒಂದ್ರ ಬಾಜುಕ್ ಇಟ್ಟು ಕಲ್ಪಿಸಿಕೊಂಡ ನೋಡಾಕ ಆಗುದಿಲ್ಲ ಪ್ರತಿ ಸಲ. ಅದರ ಬದ್ಲಿ ಎಷ್ಟೊಂದು ಈಸಿ ಮಾಡ್ಬೋದು ನೋಡ್ರಿ. ಇದನ್ನ ಲೆಕ್ಕ ನಾವೇನ್ ಮಾಡ್ಬೇಕು,
ಹಾಲಿನ ವಿಸ್ತೀರ್ಣ ಕಂಡು ಹಿಡ್ಕೊಳ್ಳೋದು. ಹಾಲಿನ ವಿಸ್ತೀರ್ಣ ಎಷ್ಟೈತಿ? 20 ಫೀಟ್ ಬೈ 12 ಫೀಟ್. 240 ಸ್ಕ್ವೇರ್ ಫೀಟ್ ಒಳಗ್ ಬರ್ತೈತಿ. ಸರ್ ಇನ್ನೊಂದ್ ಪ್ರಶ್ನೆ ಐತ್ರಿ. ಹಾ ಹೇಳು ಸರ್. ಹೇಳೋಕ್ ಮುಂದ 240 ಸ್ಕ್ವೇರ್ ಫೀಟ್ ಅಂತ ಹೇಳ್ಬೇಕೇನ್ ಫೀಟ್ ಸ್ಕ್ವೇರ್ ಅಂತ ಹೇಳ್ಬೇಕ್ರಿ? ಫೀಟ್ ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ಫೀಟ್. ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಅನ್ನೋದನ್ನೇ ಒಂದು ಹೆಸರು, ಅದು ಅದೇ ಆ ಮೂಲಮಾನದ ಹೆಸರು, ಸ್ಕ್ವೇರ್ ಫೀಟ್, ಚದರ ಅಡಿ. ಸರ್ ಮತ್ ಬರೆಯೋಕ್ ಮುಂದ್ರಿ? ಹಾ, ಬರೆಯೋತ್ ಮುಂದ್ ಮಾತ್ರ ನಾವ್ ಹೆಂಗ್ ಬರಿಬಹುದು? ಒಂದು ಕೆಲವೊಬ್ಬರಿಗೆ ಹಂಗ ಬರಿಬೇಕಾದ್ರ ಎಸ್ ಕ್ಯೂ ಅಂತ ಬರೆದು ಡಾಟ್ ಕೊಟ್ಟು FT ಅಂತ ಹಂಗೂ ಬರೀತಾರೋ. ಆದ್ರೆ ನಾವು ಗಣಿತದೊಳಗೆ ಬರಿಬೇಕಾದ್ರೆ ಏನ್ ಮಾಡ್ತೀವಿ? ಆ ಮೀಟರ್ M ಅಂತ ಬರೆದು ಮ್ಯಾಲ ಸ್ಕ್ವೇರ್, FT ಅಂತ ಬರೆದು ಮ್ಯಾಲ ಸ್ಕ್ವೇರ್, ಸೆಂಟಿಮೀಟರ್ ಅಂತ ಬರೆದು ಮ್ಯಾಲ ಸ್ಕ್ವೇರ್. ಆದ್ರೆ ಓದ್ಬೇಕಾದ್ರೆ ಅದನ್ನ ಸೆಂಟಿಮೀಟರ್ ಸ್ಕ್ವೇರ್, 4 ಸೆಂಟಿಮೀಟರ್ ಸ್ಕ್ವೇರ್ ಅಂತಾನು ಕೆಲವೊಬ್ರು ಓದ್ತಾರೆ. ಸೆಂಟಿಮೀಟರ್ ಸ್ಕ್ವೇರ್ ಅಂತ, ಸ್ಕ್ವೇರ್ ಸೆಂಟಿಮೀಟರ್ ಅಂತ ಓದೋದು ಮೋರ್ ಅಪ್ರೋಪ್ರಿಯೇಟ್ಸ್. ಕೆಲವೊಬ್ರು ಓದ್ತಾರೆ 4 ಸೆಂಟಿಮೀಟರ್ ಸ್ಕ್ವೇರ್ ಅಂತಾನು ಓದ್ತಾರ. ಓದೋದ್ರೊಳಗಿನ ತಪ್ಪಿಲ್ಲ ಹಂಗ. ಆದ್ರೆ ಇನ್ನೂ ಅಪ್ರೋಪ್ರಿಯೇಟ್, ಇನ್ನೂ ಕರೆಕ್ಟ್ ಅಂದ್ರೆ ಸ್ಕ್ವೇರ್ ಸೆಂಟಿಮೀಟರ್ ಅಂತಾನೆ ಹೇಳೋದು ಚಲೋ. ಓಕೆ, ಆದ್ರ ಎಲ್ಲಿ ಸ್ಕ್ವೇರ್ ಬರಿಬಾರ್ದು ನೆನ್ಪಿಟ್ಕೋರಿ. ಈಗ ನೀವು 10 ಚದರ ಸೆಂಟಿಮೀಟರ್ ಅಂತ ಬರಿಬೇಕಾದ್ರೆ 10ಕ್ಕೆ ವರ್ಗ ಮಾಡಬಾರ್ದು. 10ಕ್ಕೆ ಮತ್ತೆ ವರ್ಗ ಬರದ್ರೆ ಅಂದ್ರೆ ಮತ್ತೆ ತಪ್ಪಾಗ್ತದೆ. 10ಕ್ಕೆ ವರ್ಗ ಬರದ್ರೆ ಏನಾಯ್ತು? 100 ಆತದು. 10ಕ್ಕೆ ವರ್ಗ ಹಾಕಿ ಮುಂದೆ ಸೆಂಟಿಮೀಟರ್ ಬರಿಬಾರ್ದು. 10 ಬರೋದು ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ನಾವು ಹಿಂದಿನ ಸ್ಲೈಡ್ ಒಳಗೆಲ್ಲ ನೋಡಿದಿವಲ್ಲ ಅದನ್ನ ಇನ್ನೂ ಸ್ವಲ್ಪ ನೀವು ಸ್ಲೈಡ್ ವಿಡಿಯೋ ನೋಡ್ಬೇಕಾದ್ರೆ ಲಕ್ಷ ಕೊಟ್ಟು ನೋಡ್ರಿ ಹೆಂಗ್ ಬರೆಯೋದು ಅಂತ. ಓಕೆ, ಈಗ ನೆಕ್ಸ್ಟ್ ನಾನು ಏನ್ ಕೇಳಿದ್ನಿ? 4 ಫೀಟ್ ಸೈಡ್ ಇದ್ದಂತಹ ಸ್ಕ್ವೇರ್ ಟೈಲ್ಸ್ ಇದ್ವು ಅಂತಂದ್ರ ಅವಾಗ ಎಷ್ಟು ಕೊಂಡಿರ್ತಾವು? ಇದನ್ನು ನಾವೇನ್ ಮಾಡ್ಬೋದು ನೋಡ್ರಿ, ವಿಸ್ತೀರ್ಣದಿಂದ ಲೆಕ್ಕಾಚಾರ ಹಾಕ್ಬೋದು. ಹಾಲಿನ ವಿಸ್ತೀರ್ಣ 240 ಚದರ ಅಡಿಗಳು ಎಷ್ಟೈತಿ? ಹಾ, ಈಗ ನೋಡ್ರಿ ಇದನ್ನ ನಾವು ವಿಸ್ತೀರ್ಣದಿಂದಾನು ಲೆಕ್ಕ ಹಾಕ್ಬೋದು ನೋಡ್ರಿ. ಈಗ ಹಾಲಿನ ವಿಸ್ತೀರ್ಣ ಎಷ್ಟೈತಿ? 240, 20 ಗುಣಾಕಾರ 12, 240 ಚದರ ಅಡಿಗಳಷ್ಟೈತಿ ಹಾಲಿನ ವಿಸ್ತೀರ್ಣ. ಟೈಲ್ ವಿಸ್ತೀರ್ಣ ಎಷ್ಟೈತಿ? 16 ಚದರ ಅಡಿಗಳಷ್ಟೈತಿ. ಅಂದ್ರೆ ಇಂಥವ್ ಎಷ್ಟು ಕುಡಿರ್ತಾವು ಅಂತ ನಾವು ನೋಡ್ಬೇಕಾತಂದ್ರೆ 240 ಭಾಗಾಕಾರ 16. 240 ಭಾಗಾಕಾರ 16 ಎಷ್ಟು ಬಂತು? 15 ಬಂತು ಸರ್. 15 ಬರ್ತೈತ್ರಿ. 15 ಬಂತು. ಈ 15 ಸರಿಯಾದ ಕರೆಕ್ಟ್ ಕುಡಿರ್ತಾವ ನೋಡೋಲ್ಲ ಇಲ್ಲಿ 15. ನಾವೀಗ ಅಡ್ಡಡ್ಡ ಇಟ್ಕೊಂತ ಹೋದಿವಿ ಅಂತಂದ್ರೆ ಹಿಂಗ ಒಂದ್ ಅಡ್ಡ ಸಾಲಿನಾಗ ಎಷ್ಟು ಕುಂಡಿರ್ತಾವ? ಹಿಂಗ 5 ಕುಂಡಿರ್ತಾವ. 20 ಫುಟ್ ಐತಿ, ಅದ್ರೊಳಗ ಇವ್ 5 ಕುಂಡಿರ್ತಾವ. ಅಂತಾವ್ ಎಷ್ಟು ಸಾಲ ಆಗ್ತಾವು? 3 ಸಾಲ ಆಗ್ತಾವ. ಬರೀ 3 ಸಾಲ ಆಗ್ತಾವ. ಬರೇ ಹಂಗಾಗಿ 15 ಟೈಲ್ಗಳು ಸಾಕಾಗ್ತಾವ. ಮಜಾ ನೋಡ್ರಿ, ಅವ್ ಸಣ್ಣ 1 ಫುಟ್ ಸ್ಕ್ವೇರ್ ಇದ್ದಿದ್ದು ಟೈಲ್ಗಳು ಎಷ್ಟು ಬೇಕಾಗಿದ್ದು ನಮಗ? ಎಷ್ಟು ಬೇಕಾಗಿದ್ದು? 240 ಬೇಕಾಗಿದ್ದು. ಅವೇ ಅದು ಚದರ ಅಡಿ ಮೂಲಮಾನನ. ಅದು ಅಲ್ಲೇನ್ ಕಾಣಕತ್ತಲ್ಲ, ಅದು ನೀಲಿ ಕಲರ್ದು ಸ್ವಲ್ಪ ಅಥವಾ ಜಾಂಬಳಿ ಕಲರ್ದು ಏನು ಪರ್ಪಲ್ ಕಲರ್ದು ಒಂದು ಸ್ಕ್ವೇರ್ ಸಣ್ಣ ಟೈಲ್ ಐತ್ಲ 1 ಫುಟ್ ಬೈ 1 ಫುಟ್, ಅದೇ ನಮ್ಮ ಮೂಲಮಾನ, ಅದೇ ನಮ್ಮ ಚದರ ಅಡಿಯ ಮೂಲಮಾನ. ಅದು ಅದ್ರೊಳಗನ ಅಳಿತೇವ್ ನಾವು. ಹೆಂಗ್ ನೀವು ದ್ರವಗಳನ್ನು 1 ಲೀಟರ್ನಾಗದು ಅಳಿತಾರಲ್ಲ, ಹಂಗಿದೆ ನಮ್ಮ ಮೂಲಮಾನ. ಇದು ಮೂಲಮಾನ, ಇದು ಚದರ ಅಡಿ. ಅವು ಎಷ್ಟು ಕೊಡಿರ್ತಾವ ಅಂತವು? 240 ಕೊಡ್ತಾವ. ಇದನ್ನ ನಾವು ದೊಡ್ಡ ಟೈಲ್ ನೋಡ್ರಿ, ಬರೀ 4x4 ಮಾಡಿಬಿಟ್ಟು ಒಮ್ಮಿಂದೊಮ್ಮೆಲೆ ಬರೀ 15 ಟೈಲ್ ಅಷ್ಟೇ ಸಾಕೋದು ನಮಗೆ. ಎಲ್ಲಿ 240 ಟೈಲು, ಎಲ್ಲಿ ಸಡನ್ ಆಗಿ ಎಷ್ಟು ಕಡಿಮೆ ಆಯ್ತು ನೋಡ್ರಿ, 15 ಟೈಲ್. ಯಾಕೆ ಹಿಂಗಾತು? ಬರೀ ಅದ್ ಎಷ್ಟಾಗ್ಬೇಕಾಗಿತ್ತು? 240 ಅದನ್ನ ಬಾಳ ಅಂದ್ರೆ ಎಷ್ಟಾಗ್ಬೇಕಾಗಿತ್ತು? 4ರಲ್ಲಿ ಭಾಗಿಸಿದ್ರೆ ಎಷ್ಟಾಕಿತ್ತು? 4ರಲ್ಲಿ ಭಾಗಿಸಿದ್ರೆ ಎಷ್ಟಾಕಿತ್ತು? 120 ಇಲ್ಲ 60 ಆಕಿತ್ತು. ಇಲ್ಲಿ 60 ಬೇಕಾಗತ್ತಿಲ್ಲ, ಕೇವಲ 15 ಟೈಲ್ ಸಾಕಾಗತ್ತಾವು. ಯಾಕೆ ಹಿಂಗಾತು? ಒಮ್ಮಿಂದ ನಮ್ಗೆ ಇಷ್ಟ ಹೆಂಗ್ ಕಡಿಮೆ ಆತು? ವಿಸ್ತೀರ್ಣ ಹೆಚ್ಚಾತ್ರಿ ಸರ್. ಬಾಹು ಸೈಡು ಜಾಸ್ತಿ ಆಗ್ತೈತಲ್ರಿ. ಹಾ ನೋಡ್ರಿ, ಕೆಂಪದ್ರೊಳಗ ಅವು ಎಷ್ಟು ಕುಂಡಿರ್ತಾವ ನೋಡ್ರಿ. ಆ ಪರ್ಪಲ್ ಅದಲ್ಲ, ಈ ಕೆಂಪು ಟೈಲ್ ನೊಳಗೆ ಎಷ್ಟು ಕುಂಡಿರ್ತಾವ ನೋಡ್ರಿ. ಬರೀ 4 ಕುಂಡ್ರಂಗಿಲ್ಲ, ಎಷ್ಟು ಕುಂಡಿರ್ತಾವ ನೋಡ್ರಿ ಅವು? 16 ಕುಂಡಿರ್ತಾವ. ಹಿಂಗಾಗಿ ನಮಗೆ ಬೇಕಾದಂತಹ ಟೈಲ್ಗಳ ಸಂಖ್ಯೆ ಬರೀ 4 ಪಟ್ಟು ಕಡಿಮೆ ಆಗ್ಲಿಲ್ಲ, 16 ಪಟ್ಟು ಕಡಿಮೆ ಆಗ್ಬಿಡ್ತು. 240 ಇದ್ದು ಸೀದಾ 15 ಟೈಲ್ಗಳಿಗೆ ಬಂದ್ಬಿಡ್ತು. ಇದು ನಿಮಗೆ ಅಂದಾಜಿರ್ಬೇಕು. ಬರೀ 4 ಪಟ್ಟು ಕಡಿಮೆ ಆಗ್ಲಿಲ್ಲ, ಎಷ್ಟು ಪಟ್ಟು ಕಡಿಮೆ ಆಯ್ತು? 16 ಪಟ್ಟು ಕಡಿಮೆ ಆಗ್ಬಿಡ್ತು. ಯಾಕಂದ್ರೆ ನೋಡ್ರಿ, ಅವ್ ಬೇಕಾದ್ರೆ ನೀವು ಪರ್ಪಲ್ ಕಲರ್ದು ಇದ್ರೊಳಗೆ ಕೆಂಪದ್ರೊಳಗೆ ಎಷ್ಟು ಕುಂಡಿರ್ತಾವ? 16 ಕುಂಡಿರ್ತಾವ ನೋಡ್ರಿ. ಸೊ ಒಂದೊಂದು ಬಾಹು ನಮ್ದು ಬರೀ 4 ಪಟ್ಟು ಹೆಚ್ಚಾತು. 1 ಫುಟ್ ಇದ್ದಿದ್ದು ಎಷ್ಟಾತು? ಇಲ್ಲಿ ಬರೀ 4 ಫುಟ್ ಆತು. ಒಂದೊಂದು ಬಾಹು ಬರೀ 4 ಫುಟ್ ಹೆಚ್ಚಾತು. ಆದ್ರ ವಿಸ್ತೀರ್ಣ ಎಷ್ಟಾಗ್ಬಿಡ್ತು ನೋಡ್ರಿ? 16 ಪಟ್ಟು ಹೆಚ್ಚಾಗ್ಬಿಡ್ತು. ಒಂದೊಂದು ಬಾಹು ಬರೀ 4 ಫುಟ್ ಹೆಚ್ಚಾದ್ರೂ ಸಹಿತ, 4 ಪಟ್ಟು ಹೆಚ್ಚಾದ್ರೂ ಸಹಿತ ವಿಸ್ತೀರ್ಣ ಎಷ್ಟು ಪಟ್ಟು ಹೆಚ್ಚಾಯ್ತು?
16 ಪಟ್ಟು ಅಂದ್ರೆ ಗೊತ್ತಾಕೈತಿ ಇಂಗ್ಲಿಷ್ ನಾವು ಟೈಮ್ಸ್ ಅಂತೇವ್ ನೋಡ್ರಿ ಪ್ರತಿಯೊಂದು ಸೈಡ್ ಬರೀ 4 ಟೈಮ್ಸ್ ಇನ್ಕ್ರೀಸ್ ಆಗೈತಿ ಆದ್ರೆ ಏರಿಯಾ ಎಷ್ಟು ಟೈಮ್ಸ್ ಇನ್ಕ್ರೀಸ್ ಆಗೈತಿ 16 ಟೈಮ್ಸ್ 16 ಪಟ್ಟು ಡಬಲ್ ತ್ರಿಬಲ್ ಹಿಂಗ್ ಅಂತಿರಲ್ಲ ಹಂಗ 16 ಪಟ್ಟು ಓಕೆ ಈಗ ಇದೇ ರೀತಿ ನೋಡ್ರಿ ಈಗ ಸಪೋಸ್ ನಮಗ ಈಗ ನಾವು ವಿಸ್ತೀರ್ಣದ ಲೆಕ್ಕಾಚಾರ ಹಾಕೊಂಡು ನೋಡೋಣ ಈಗ 56 ಫೀಟ್ ಉದ್ದ 10 ಫೀಟ್ ಅಗಲಿದ್ದು ಹಾಲ್ ಐತಿ 56 ಫೀಟ್ ಉದ್ದ 10 ಫೀಟ್ ಅಗಲಿದ್ದು ಒಂದು ಹಾಲ್ ಐತಿ ನಾವು ಇಲ್ಲಿ 4 ಫೀಟ್ ಬೈ 4 ಫೀಟ್ ಇದ್ದಂತ ಸ್ಕ್ವೇರ್ ಟೈಲ್ಸ್ ಕುಂಡ್ರಿಸ್ಬೇಕು ವಿಸ್ತೀರ್ಣ ಉಪಯೋಗಿಸಿ ಲೆಕ್ಕ ಹಾಕ್ರಿ ಇದ್ರೊಳಗೆ ಎಷ್ಟು ಟೈಲ್ಸ್ ಹಾಕಾಗ್ತಾವ ಅಂತ ಎಷ್ಟು ವಿಸ್ತೀರ್ಣ ರೀ 560 ರೀ 560 ಚದರ ಅಡಿಗಳು ಅಥವಾ 560 ಸ್ಕ್ವೇರ್ ಫೀಟ್ ಟೈಲ್ ವಿಸ್ತೀರ್ಣ ಎಷ್ಟೈತಿ 16 ಸ್ಕ್ವೇರ್ ಫೀಟ್ ಹಾ ಹಂಗಂದ್ರೆ ಎಷ್ಟು ಕುಂಡಿರ್ಬೇಕು ಇದ್ರೊಳಗ ಎಷ್ಟು ಟೈಲ್ಸ್ ಕೂಡಬೇಕು 35 ರೀ ಚಾಟ್ ಬಾಕ್ಸ್ ಟೈಪ್ ಮಾಡಿ 35 ರೀ ಚಾಟ್ ಟೈಪ್ ಮಾಡ್ರಿ ಯಾರ್ಯಾರು 35 ಅನ್ನತ್ತೀರಿ ಯಾರ್ಯಾರು 140 ಅನ್ನತ್ತೀರಿ ಯಾರ್ಯಾರು 120 ಅನ್ನತ್ತೀರಿ ನನಗೆ ಗೊತ್ತಾಕೈತಿ ಓಕೆ ಬಹಳಷ್ಟು ಜನಕ್ಕೆ 35 ರೀ ಸರಿ ಹಾ ಹಾಲಿನ ವಿಸ್ತೀರ್ಣ ತಗ್ಗಿಬೇಕು ಹಾಲಿನ ವಿಸ್ತೀರ್ಣ 560 ಚದರ ಅಡಿಗಳು ಬಂತು ಟೈಲಿನ ವಿಸ್ತೀರ್ಣ 16 ಚದರ ಅಡಿ ಬಂತು 4 ಗುಣಾಕಾರ 4 560ನ್ನ 16 ಭಾಗಿಸ್ಬೇಕು ಇದರ ವಿಸ್ತೀರ್ಣ ಇದರ ವಿಸ್ತೀರ್ಣ ಭಾಗಿಸಿದ್ರೆ ಎಷ್ಟು ಹಿಡಿಸ್ತಾವ ಅಂತ ಗೊತ್ತಾಗ್ಬೇಕು ನಮ್ಗೆ 35 ರೀ 35 ಬರ್ತೈತಿ ಯಾರಿಗೋ 3.5 ಬಂದೈತಿ ಭಾಗಾಕಾರ ಸರಿಯಾಗಿ ಮಾಡ್ಬೇಕು 35 ಚದರ 35 ಏನ್ ಬಂದು ಚದರ ಅಡಿ ಅಲ್ಲ 35 ಟೈಲ್ಗಳು ಕೂಡ್ತಾವ ಅಂತ ನಮಗೆ ವಿಸ್ತೀರ್ಣದ ಲೆಕ್ಕಾಚಾರ ಹೇಳಕತ್ತೈತಿ 35 ಟೈಲ್ಗಳು ಕೂಡ್ತಾವಂತ ಇದು ಕರೆಕ್ಟ್ ಹೌದೋ ಅಲ್ಲೋ ಈ 35 ಟೈಲ್ ನಿಮಗ್ ಕೊಡ್ತೇನೆ ಹೆಂಗ್ ಕೊಡ್ಸಾರ ಇದ್ರಾಗ 35 ಟೈಲ ಅದನ್ನ ಯಾರು ಹೇಳ್ತೀರಿ ನೋಡೋಣ ಈಗ ಕೈ ಎತ್ತರಿ 35 ಟೈಲ್ಗಳನ್ನ ತಗೊಂಬಂದೆ ನಾವು ಅಂಗಡಿಯಿಂದ ಈ 35 ಟೈಲ್ಗಳನ್ನ ಇದ್ರಾಗ ಹೆಂಗ್ ಕುಂಡ್ರಸಾವ್ರ ಅಷ್ಟ್ ಸಾಕಾಗಬೇಕು ನಮ್ ವಿಸ್ತೀರ್ಣದ ಲೆಕ್ಕದ ಪ್ರಕಾರ ಯಾರಿಗ್ ಬರ್ತೈತಿ ಕೈ ಎತ್ತಬೇಕು 35 ಟೈಲ್ ಕೊಡ್ತೇನೆ ನಾನು ಈ ನೆಲಕ್ಕೆ ಹಾಕ್ತೇನೆ ನಾನು ಕರೆಕ್ಟ್ ಆಗಿ ಹಾಕ್ತೇನಿ ಏನು ಜಾಗ ಉಳಿಯುದಿಲ್ಲ ಏನು ಎಕ್ಸ್ಟ್ರಾ ಟೈಲು ಉಳಿಯುದಿಲ್ಲ 35 ಟೈಲ್ಗಳನ್ನ ಅಂಗಡಿಯಿಂದ ತಗೊಂಬಂದ್ರೆ ನಾವು ಲೆಕ್ಕ ಹಾಕಿ ಈಗ 35 ಟೈಲ್ಗಳನ್ನ ಕುಂಡ್ರಸವ್ರ ಹೆಂಗ ಅಂಗಡಿಗೆ ಹೋಗಿ ನಾವು 35 ಟೈಲ್ಗಳನ್ನ ತಗೊಂಬಂದೇವು ಪ್ರತಿ ಟೈಲ್ ಹೆಂಗೈತಿ 4 ಫೂಟ್ ಬಾಹುಳ್ಳಂತಹ ಚೌಕಾಕೃತಿಯ ಟೈಲ್ ಐತಿ ಅಂತ 35 ಟೈಲ್ಗಳನ್ನ ಅಂಗಡಿಯಿಂದ ತಗೊಂಬಂದೆ ನಾವು ಈಗ ಆ ಟೈಲ್ಗಳನ್ನ ಅಲ್ಲಿ ಬರೋಬ್ಬರಿ ಕುಂಡ್ರಿಸ್ಬೇಕು ನೆಲ ಎಲ್ಲಾ ಮುಚ್ಚೋಂಗ ಸೊ ನಮಗ್ ಗೊತ್ತೈತಿ ಏನೈತಿ ಬರೋಬ್ಬರಿ ವಿಸ್ತೀರ್ಣ ಅಂತೂ ಬರೋಬ್ಬರಿ ಲೆಕ್ಕ ಐತಿ ಬರೋಬ್ಬರಿ ನಾವು ಲೆಕ್ಕ ಮಾಡಿ ತಗೊಂಬಂದೇವು ವಿಸ್ತೀರ್ಣ ಈಗ ಹೆಂಗ್ ಕುಂಡ್ರಸೋದ್ ಹೆಂಗ ಅವನ್ನ ಕರೆಕ್ಟ್ ಕುಂಡಿರ್ತಾವೇನ ನೋಡ್ರಿ ಸತೀಶನ್ ಕೇಳೋಣ ಇಲ್ಲಿ ಸತೀಶ್ ಮೇತ್ರಿ ಇನ್ ಕೇಳೋಣ ಏನ್ ಹೇಳ್ತಾನ ನೋಡೋಣ ಈಗ 4 ಫೀಟ್ ದೂರಿ 28 ಕುಂಡಿರ್ತಾವ್ರಿ 4 ಫೂಟ್ ಹೆಂಗ್ ಇಡಾವ್ ನೀನು ಯಾಕಡೆ ಇಡಾವ 56 ಕಡೆ ಇಡಾವ 56 ಗುಂಟೆ ಇಡಾವ ಇನ್ 10 ಗುಂಟೆ ಇಡಾವ 10 ಗುಂಟ್ಲೆ ಇಡೋದ್ರಿ ಯಾಕಲ್ರಿ 2 ಕುಂಡಿರ್ತಾವ್ರಿ 10 ಗುಂಟ್ಲೆ ಇಟ್ರಿ 2 ಕುಂಡಿರ್ತಾವ ಮತ್ತ 8 ಫೂಟ್ ಮ್ಯಾಗ ಇದ 2 ಫೂಟ್ ಜಾಗ ಉಳಿತೈತ್ರಿ ಹಾ ಹಂಗ ಈ ಕಡೆ 28 ಕುಂಡಿರ್ತಾವ್ರಿ ಓಕೆ ಏನ್ ಮಾಡಕತ್ತಾನ ಸತೀಶ್ ಮೊದಲ ಒಂದ್ರ ಕೆಳಗ ಒಂದ್ರಂಗಿ 4 ಫೂಟದ್ದು 2 ಇಡತಾನ ಈ 10 ಫೂಟ್ ಸೈಡ್ ಐತ್ಲಾ ಕಂಬ ಸಾಲಿನ ಇಡಾಕತ್ತಾನ ಎಷ್ಟಾತು 8 ಫೂಟ ಕವರ್ ಆತು ಮುಂದ್ 2 ಫೂಟ್ ಜಾಗ ಕೆಳಗ ಉಳ್ದೈತಿ ಅವ್ ಹಂಗ ಇರುವತ್ತೆ ಕಂದ ಅದ್ರ ಹಿಂದ ಮತ್ ಇಟ್ಟ 4 ಫುಟ್ ಮತ್ 4 ಫುಟ್ದು 2 ಹಂಗ 2 ಇಟ್ಕೊಂತ ಹೋದ ಎಷ್ಟು ಕಂಬ ಸಾಲುಗಳು ಕುಂಡಿರ್ತಾವ ಅಂತವು ಎಷ್ಟು ಕುಂಡಿರ್ತಾವ 28 ಟೈಲ್ಸ್ ಕುಂಡಿರ್ತಾವ್ರಿ 28 ಟೈಲ್ಸ್ ಕುಂಡಿರ್ತಾವ ಹಾ ರೀ ಸರಿ ಕುಂಡಿರ್ತಾವ್ರಿ ಹಾ ಪ್ರದೀಪ್ ಹೇಳು ಎಷ್ಟು ಕುಂಡಿರ್ತಾವ 14 ಕಂಬ ಸಾಲುಗಳು ಕುಂಡಿರ್ತಾವ 14 ಕಂಬ ಸಾಲುಗಳು ಕುಂಡಿರ್ತಾವ
ನಾ ಟೈಲ್ಸ್ ಹೇಳಿನ್ರಿ 28 ಕೊಡ್ತಾರ. ಹಾ ಟೈಲ್ಸ್ ಗಳು 28 ಕೊಡ್ತಾವ ಅಂತ ಹೇಳಿ ಕರೆಕ್ಟ್. ಅಂದ್ರೆ ಕಂಬ ಸಾಲುಗಳು ಎಷ್ಟಾಗ್ತಾವು? 14 ಕಂಬ ಸಾಲುಗಳು ಆಗ್ತಾವು. ಪ್ರತಿ ಕಂಬ ಸಾಲಿನಾಗ ಎರಡೆರಡು ಅಂತ ಅಲ್ಲ, ಅವನ್ ಹೇಳಾಕ್ತಾನು ಸತೀಶ ಒಟ್ಟು 28 ಟೈಲ್ಗಳು ಅದು ಅಂತ ಹೇಳಿದ. ಕರೆ ಏನಾಯ್ತು ನಮ್ದು ಪ್ರಾಬ್ಲಮ್ ಏನಾಯ್ತು ಈಗ? ಒಂದ್ ಪಟ್ಟಿ ಖಾಲಿ ತೋರ್ಸಾಕತ್ತಿಲ್ಲ ನಿಮಗೆ. ಇಮ್ಯಾಜಿನ್ ಮಾಡ್ಕೋಬೇಕು ಇದನ್ನ, ಆ ಶಕ್ತಿ ಬೆಳ್ಕೋಬೇಕು ನಿಮ್ಗೆ. ನಮ್ಮ ಉದ್ದಾಮ ಚಿತ್ರ ತೆಗೆದು ಬಹಳ ಈಸಿ ತೋರ್ಸೋದು. ಚಿತ್ರ ತೆಗೆದ್ ಬಿಟ್ರೆ ನಿಮ್ದು ಇಮ್ಯಾಜಿನೇಷನ್ ಕಡಿಮೆ ಆಕೈತಿ. ಇಮ್ಯಾಜಿನೇಷನ್ ಬರ್ಬೇಕು ನಿಮಗೆ. ಕೆಳಗೆ ಏನ್ ಉಳಿತು ನೋಡ್ರಿ, ಒಂದ್ ಪಟ್ಟಿ ಖಾಲಿ ಹಾರಿಜಾಂಟಲಿ 14 ಇರ್ತೈತ್ರಿ. ಹಾರಿಜಾಂಟಲಿ 14 ಇರ್ತೈತ್ರಿ. ಅದು ಹಿಂಗಿಂಗ ಅಗಲ ಹಾರಿಜಾಂಟ್ಲಿ 14 ಎಷ್ಟೈತಿ? ಹಾರಿಜಾಂಟ್ಲಿ ಎಷ್ಟೈತಿ? 56 ಫೀಟ್. ಆಮೇಲೆ ಹೈಟ್ ಎಷ್ಟೈತಿ? 2 ಫುಟ್. ವರ್ಟಿಕಲಿ 2.5 ಸರ್. 2.5 ಅಲ್ಲ, ಉಳಿದಿದ್ದೆಷ್ಟು? ಖಾಲಿ ಜಾಗ ಎಷ್ಟು ಉಳಿದೈತಿ? 2 ಫುಟ್ ಉಳಿದೈತಿ. ಆಮೇಲೆ ಹಿಂಗಿಂಗ್ ಎಷ್ಟು ಉಳಿದೈತಿ? 56 ಫುಟ್ ಹಿಂಗಿಂಗ್ ಉಳಿದೈತಿ. ಈಗ ನಾವೇನ್ ಮಾಡಿದ್ವಿ, 4 ಫುಟ್ ಹಿಂಗ್ ಕಂಪ್ಸ್ ಎಲ್ಲ ಇಟ್ಕೊಳಕ್ ಹೊಂಟಿದ್ದೇವೆ. 4 ಫುಟ್ ಕೆಳಗೆ ಇಟ್ಕೊಂಡಿ. ಸೊ ಎಷ್ಟು ಹಿಂಗಿಂಗ್ 10 ಫುಟ್ನಾಗ ಎಷ್ಟು ಕವರ್ ಆತ್ ನಮ್ದು? 8 ಫುಟ್ ಕವರ್ ಆತು. 2 ಫುಟ್ ಖಾಲಿ ಜಾಗ ಉಳಿತು. ಒಂದು ಕಂಬ ಸಾಲ ಆತು. ಆ ಒಂದು ಕಂಬ ಸಾಲದ ಬಾಜುಕ್ ಮತ್ತಿನ್ನೆರಡು ಇಟ್ನಿ, ಮತ್ತಿನ್ನೆರಡು ಇಟ್ನಿ. ಹಿಂಗ 14 ಸಾಲುಗಳು ಅದು. ಯಾಕಂದ್ರೆ 14 ನಾಲ್ಕಲೆ 56, 14 ಸಾಲುಗಳು ಅದು. ಹಿಂಗಿ ಟೈಲ್ಗಳು ಎಷ್ಟು ಹತ್ತಿದಾವ ನಮ್ಗೆ ಇಷ್ಟವರೆಗೆ? ಒಂದೊಂದ್ ಸಾಲಿನಾಗ ಎರಡೆರಡು ಇಟ್ಕೊಂಡು ಹೊಂಟಿದ್ದೇವೆ. ಅಂದ್ರೆ 28 ಟೈಲ್ಗಳು ಆಗಿದಾವೆ. ಖರೆ ಪ್ರಾಬ್ಲಮ್ ಏನಾಗೈತಿ, ಈಗ ಕೆಳಗೊಂದು ಪಟ್ಟಿ ಖಾಲಿ ಉಳಿತು, ಇನ್ನ ಅಲ್ಲಿ ಟೈಲ್ಗಳು ಹಾಕಿಲ್ಲ. ಎಷ್ಟು ಉಳಿದೈತದು? 56 ಫುಟ್ ಐತಿ. 2 ಫುಟ್ ಅಗಲ ಐತಿ. ಟೈಲ್ಗಳು ಎಷ್ಟು ಉಳಿದಾವ ನಮ್ ಕಡೆ? ಇನ್ನ 28 ಟೈಲ್ಗಳು ಹೋಗಿದಾವ. 35 ಅಂಗಡಿ. ಎಷ್ಟು ಉಳಿದಾವ ಟೈಲ್ಗಳು? 7 ಉಳಿದಾವ ಟೈಲ್. ಈ 7 ಟೈಲ್ಗಳು ಇಲ್ಲಿ ಹೆಂಗ ಕುಂಡ್ರಸವ್ರ? ಕುಂಡಿರ್ತಾವೇನ ಬರೋಬ್ಬರಿ? ಹೇಳಿ ಪ್ರದೀಪ್. ಹಾಫ್ ಮಾಡ್ಬೇಕ್ರಿ. ಈ ಟೈಲ್ಗಳು ಏನ್ ಮಾಡ್ಬೇಕಾಕತ್ ನಮಗೀಗ? ಟೈಲ್ ಕಟಿಂಗ್ ಮಷಿನ್ ಇರ್ತೈತಲ್ಲ, ಅದ್ರಲ್ಲಿ ಏನ್ ಮಾಡ್ಬೇಕು? ಕಟ್ ಮಾಡ್ಬೇಕು. 2 ತುಕಡಿ ಮಾಡ್ಬೇಕ್ರಿ. 2 ತುಕಡಿ ಮಾಡ್ರಿ. ಪ್ರತಿಯೊಂದು ಉದ್ದ ಅಗಲ ಎಷ್ಟು ಬರ್ತೈತಿ? 2.5 ಬರುದಿಲ್ಲ, 2 ಫುಟ್ 2/4. 2/4 ಬರ್ತೈತಿ ನೋಡ್ರಿ. 2/4 ಬರ್ತೈತಿ. ಜಾಮೆಟ್ರಿ ಅಂದ್ರೆ ಹಿಂಗ ನೀವು ಇಮ್ಯಾಜಿನ್ ಮಾಡ್ಬೇಕು. ಜಾಮೆಟ್ರಿ ಒಳಗೆ ಬಹಳಷ್ಟು ಇಮ್ಯಾಜಿನ್ ಮಾಡ್ಬೇಕು. 2/4 ಬರ್ತೈತಿ. ಈಗ ನಾನು ಇದನ್ನ ಹಿಂಗಿಟ್ನಿ ಮೊದಲು. ಆಮೇಲೆ ಇದ್ರ ಕೆಳಗ ಇನ್ನೊಂದಿಟ್ನಿ. ಸ್ವಲ್ಪ ಇದು ಡೈಮೆನ್ಷನ್ಸ್ ಅಷ್ಟು ಕರೆಕ್ಟ್ ಇಲ್ಲ. ಈಗ ಏನಕ್ಕೈತಿ, ಇದು ಮೂರನೇದು ಕುಂಡ್ರಂಗಿಲ್ಲ ಇಲ್ಲಿ ಪೂರ್ತಿ. ಹೌದು ಇಲ್ವಾ? ಎಷ್ಟು ಉಳಿದಿರ್ತೈತಿ? ಇಷ್ಟು ಉಳಿದಿರ್ತೈತಿ. ಅರ್ಧ ಉಳಿದಿರ್ತೈತಿ. ಅರ್ಧ ಟೈಲ್ ಅಷ್ಟ ಕೊಡು ಅಂದ್ರೆ 2 ಫುಟ್ ಉಳಿದಿರ್ತೈತಿ ಜಾಗ. ಹೌದೋ ಇಲ್ಲ? ಇದಕ್ಕೆ ಒಪ್ತೀರಿ ಇದಕ್ಕೆಲ್ಲರೂ? ಆಮೇಲೆ ಮತ್ತೆ ಇದನ್ನ ಹಿಂಗ್ ಇಟ್ಕೊಂಡ್ ಹೋಗ್ತೇನೆ ನೋಡ್ರಿ. ಹಿಂಗ್ ಇಟ್ಕೊಂಡ್ ಹೋಗ್ತೇನೆ. ಮತ್ತೆ ಇದ್ರ ಕೆಳಗೆ ಇದನ್ನ ಹಿಂಗ್ ಇಟ್ಕೊಂತ ಹೋತಂದ್ರ ಇಲ್ಲಿ ಹಿಂಗ 14 ಕಂಬ ಸಾಲುಗಳು ಆಗ್ತಾವ. ಒಪ್ತಾರೆ ಇದಕ್ಕೆಲ್ಲರೂ? 14 ಕಂಬ ಸಾಲುಗಳು ಆಗ್ತಾವ. ಯಾಕಂದ್ರೆ 56 ಭಾಗಾಕಾರ 4 ಮಾಡಿದ್ರೆ ಎಷ್ಟು ಬಂತು? 14 ಬರ್ತೈತ್ರಿ. ಹೌದಾ? 14. ಆದ್ರ ಇಲ್ಲಿ ಪ್ರಾಬ್ಲಮ್ ಆತ್ ನೋಡ್ರಿ. ಇಲ್ಲಿ ನಾವು ಕೆಳಗಡೆ ಬಿಳಿದಿಷ್ಟು ಜಾಗ ಹಿಂಗ ಉಳ್ಕೊಂತ ಹೋಗ್ತಿದ್ವು. ಇಲ್ಲಿ ಮಠ ಇಟ್ನಿ ನಾನು. ಇಲ್ಲಿ ಮಠ ಇಟ್ನಿ, ಹಿಂಗಿಟ್ನಿ. ಇವೆಲ್ಲ ತುಂಬಿಸಿದ್ವಿ. ಕರೆ ಕೆಳಗಿನ ಪಟ್ಟಿ ಮಾತ್ರ ಒಂದು ಉಳ್ಕೊಂತಿದ್ವು. ಈ ಪಟ್ಟಿನ ಹೆಂಗ್ ತುಂಬಿಸೋದು ನಾವು? ಅದಕ್ಕೆ ನಾವೇನ್ ಮಾಡಿದ್ವಿ ನೋಡ್ರಿ. ಅದಕ್ಕೆ ಏನ್ ಮಾಡಿದ್ವಿ, ಈ ಟೈಲ್ ಇತ್ತಲ್ಲ, ಇದು 4/4 ಇತ್ತಲ್ಲ, ಇಂಥವ್ ಎಷ್ಟು ಉಳಿದಿದ್ವು ನಮ್ ಕಡೆ? ಈಗ 7 ಉಳಿದಿದ್ವು. 28 ಟೈಲ್ಗಳು ಹತ್ತಿದಾವ ನಮಗ್. 14 ಸಾಲುಗಳು, ಪ್ರತಿ ಸಾಲಿನೊಳಗ 2 ಟೈಲ್ಗಳು. ಅಂದ್ರ ಟೋಟಲಿ 28 ಟೈಲ್ಗಳನ್ನ ನಾವು ಉಪಯೋಗಿಸಿದೆವು. 35 ಟೈಲ್ ನಾವು ಅಂಗಡಿಯಿಂದ ತಂದಿದ್ವಿ. 35 ಟೈಲ್ಗಳನ್ನ ತಂದಿದ್ವಿ. 28 ಟೈಲ್ಗಳು ಹತ್ತಿದಾವ್.
ಎಷ್ಟು ಉಳ್ತಾವ ನಮ್ಗ 7 ಟೈಲ್ಗಳು ಉಳ್ತಾವ ಇಂಥವ್. ಈ 7 ಟೈಲ್ಗಳನ್ನ ನಾ ಏನ್ ಮಾಡ್ತೀನಿ, ಇದನ್ನ ಒಡ್ಕೋತೇನೆ. ಇದನ್ನ ಹೆಂಗ್ ಒಡ್ಕೋತೇನಿ, ಒಡ್ಕೊಂಡ್ ಕೂಡ ಏನಾಕೈತಿ ನೋಡ್ರಿ, ಇದು ಹಿಂಗ್ ಸೀಳ್ತೇನೆ ಅರ್ಧ. ಹಿಂಗ್ ಸೀಳ್ತೇನೆ. ಕನ್ಸಾಕ್ತೈತಿ ಸೀಳಿದ್ದು? ಈ ಸೀಳಿದ ಟೈಲ್ಗಳು ಇಂತಾವ್ ಎಷ್ಟ್ ಆಗ್ತಾವ ನಮ್ ಕಡೆ? 7 ಟೈಲ್ಗಳು ಇಂತಾವ್ ಇದ್ದು ನಮ್ ಕಡೆ ಇಂತಾವ್ 7 ಟೈಲ್ಗಳು ಇದ್ದು. ಅವ್ನ್ ಹಿಂಗ ಎರಡ್ ಹಿಂಗ್ ಒಡ್ಕೊಂಡಿವ್. ಎಷ್ಟದು 14 ಟೈಲ್ಗಳನ್ನ ಏನ್ ಮಾಡ್ತೇನೆ ನೋಡ್ರಿ, ಹಿಂಗ್ ತಿರ್ಗಿಸ್ತೀನಿ. ಹಿಂಗ್ ತಿರ್ಗಿಸಿದ ಕೂಡಲೇ ಇದ್ರದ್ದು ಎಷ್ಟ್ ಆತಿದ್ರದ್ದು 4/2 ಆತದಲ್ಲ. ಈ 4/2 ನಾ ಇಲ್ಲಿ ಇಟ್ನಂದ್ರ ಇದೇನಾಗ್ಬೇಕು, ಇದು ಬರೋಬ್ಬರಿ ಇದು ತುಂಬಬೇಕಿದು. ಇಲ್ಲಿ ಸ್ಕೇಲ್ ಪ್ರಕಾರ ಇಲ್ಲ, ನೀವು ಸ್ಕೇಲ್ ಮೇಲೆ ತೆಗೆದು ನೋಡ್ರಿ. ಇದು ಬರೋಬ್ಬರಿ ಏನಾಕೈತಿ, ಹಿಂಗಾಕೈತಿ. ಎಷ್ಟು ಕುಂಡಿರ್ತಾವ ಬರೋಬ್ಬರಿ? 14 ಕುಂಡಿರ್ತಾವ ನೋಡ್ರಿ. 14 ಪೀಸ್ಗಳಲ್ಲಿ ಬಂದ್ ಬರೋಬ್ಬರಿ ಕುಂತ್ ಬಿಡ್ತಾವ. ಈಗ ತಿಳಿತು? ಓಕೆ. ಸೊ ಇಷ್ಟು ಹಾ, ಕೇಳು. ಎಷ್ಟ್ ಕುಂಡಿರ್ತಾವ್ರಿ? ಯಾವ್ದು ಯಾವ 4 ಫುಟ್ ಬೈ 4 ಫುಟ್ ಕೇಳಾಕತ್ತೀನೋ, ಯಾವ್ದನ್ನ ಕೇಳಾಕತ್ತೀನೋ? ಹಿಂಗಿಂಗ್ ಅಡ್ಡ ಒಳಗ 56 ಫುಟ್ ಇದ್ರಿ. 56 ಫುಟ್ ಹಿಂಗಿಂಗ್ ಅಗಲ ಐತಿ. 4 ಫೂಟ್ ನಿಂದ ಟೈಲ್ ಕವರ್ ಮಾಡ್ಕೊಂತ ಹೊಂಟೈತಿ. ಎಷ್ಟು ಕೊಡ್ತಾವು? 56 ಭಾಗಾಕಾರ 4 14 ಕುಂಡಿರ್ತಾವು. ಕ್ಲಿಯರ್ ಆಯ್ತು? ಏನೇನಾಯ್ತು ಸ್ನೇಹ? ನಿನಗೆ ಇನ್ನೂ ಸ್ಪಷ್ಟ ಆಗ್ಲಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ನೀವು ನಿಮ್ ಬುಕ್ ಒಳಗೆ ಇದನ್ನ 56 ಫೂಟ್ ನಿಮಗೆ ಬುಕ್ ನಾಗ ತೆಗಿಯಾಕ ಬರಂಗಿಲ್ಲ. ಬಹಳ ದೊಡ್ಡದಾಯ್ತು. 56 ಸೆಂಟಿಮೀಟರ್ ಆದ್ರೂ ಸಹಿತ ಬಹಳ ದೊಡ್ಡದಾಯ್ತು. ಆದ್ರೆ ನೀವೇನ್ ಮಾಡ್ಬೋದು, ಇದನ್ನ ಸ್ಕೇಲ್ ಮಾಡ್ಕೊಂಡು, ಅಂದ್ರೆ 56 ಜಾಗದೊಳಗೆ ನೀವು 5.6 ಸೆಂಟಿಮೀಟರ್ ತಗೊಂಡು, ಅದೇ ರೀತಿ 4 ಫುಟ್ ಜಾಗದೊಳಗ 0.4 ಅಷ್ಟೇ ಸೆಂಟಿಮೀಟರ್ ಅಷ್ಟು ನೀವು ಸಣ್ಣ ಚೌಕ್ ತಗೊಂಡು ಅಥವಾ ಬೇರೆ ತಗೊಂಡು ಟ್ರೈ ಮಾಡ್ಬೋದು. ಇದನ್ನ ಮಾಡ್ಬೋದ್ರಿ. ಎದ್ರೊಳಗ? ಗ್ರಾಫ್ನಾಗೂ ಮಾಡ್ಬೋದು. ವೆರಿ ಗುಡ್. ಗ್ರಾಫ್ ಪೇಪರ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿಲಿ ನಿಮ್ಗೆ ಇದಕ್ಕೂ ವಿಜುವಲೈಸ್ ಆಕೈತಿ, ನಿಮ್ಗೆ ಕಾಣಿಸ್ತೈತವ, ಗೊತ್ತಾಕೈತಿ. ಆದ್ರೆ ನಮ್ಮ ವಿಸ್ತೀರ್ಣದ ನಾ ಏನ್ ಹೇಳಕತ್ತೀನಿ ಅಂದ್ರೆ, ಈಗ ನೋಡ್ರಿ ನಮಗ್ ಹಾಕೋದ್ ಹೆಂಗಂತ ಆಮೇಲೆ ಗೊತ್ತಾಯ್ತು. ಈ ಟೈಲ್ಗಳನ್ನ ಹಾಕೋದ್ ಹೆಂಗಂತ ಆಮೇಲೆ ಗೊತ್ತಾಯ್ತು. ಆದ್ರೆ ನಮ್ಮ ವಿಸ್ತೀರ್ಣದ ಲೆಕ್ಕ ಕರೆಕ್ಟ್ ಹೇಳಿತ್ತು ಇಲ್ಲ, ನಮಗ್ 35 ಟೈಲ್ಗಳು ಬೇಕಾಗ್ತಾವಂತ. ಮಜಾ ನಮಗ್ ಹಾಕೋದ ಗೊತ್ತಿಲ್ಲ ಇವನ್ ಟೈಲ್ಗಳನ್ನ ಹೆಂಗ್ ಹಾಕೋದಂತ ಬಹಳ ವಿಚಾರ ಮಾಡಿದ್ಮೇಲೆ ಬಂತ ನಮಗ್ ಐಡಿಯಾ ಇದನ್ನ ಹೆಂಗ್ ಹಾಕಬಹುದು ಅಂತ ಹೇಳಿ. ಆದ್ರ ನಮ್ಮ ವಿಸ್ತೀರ್ಣದ ಲೆಕ್ಕ ನೋಡ್ರಿ, ನಾವು ಹಾಲಿನ ವಿಸ್ತೀರ್ಣ ತೆಗೆದು ಟೈಲಿನ ವಿಸ್ತೀರ್ಣ ತೆಗೆದು ಅದನ್ನ ಅದರಲ್ಲೇ ಭಾಗಿಸಿದಾಗ ನಮಗ್ 35 ಉತ್ತರ ಬಂದಿತ್ತು. ಅದು ನೋಡ್ರಿ ಹೆಂಗ್ ಹೇಳಿತ್ತು ಬರೋಬ್ಬರಿ. 35 ಟೈಲ್ ಸಾಕು, 35 ಟೈಲ್ ಕರೆಕ್ಟ್ ಅನ್ನೋದನ್ನ ಹೆಂಗ್ ಹೇಳಿತ್ತು ನೋಡ್ರಿ. ಅದು ಹಾಕೋದ್ ಹೆಂಗಪ್ಪ ಅನ್ನೋದನ್ನ ನಾವು ಆಮೇಲೆ ಕಂಡು ಹಿಡ್ಕೊಂಡಿವಿ. ಗಣಿತ ಎಷ್ಟು ಪವರ್ಫುಲ್ ಐತಿ ನೋಡ್ರಿ, ಹೌದಿಲ್ಲ? ಓಕೆ. ಸೊ ಈಗ ನಾನು ನಿಮಗೆ ಇನ್ನೊಂದು ಪಜಲ್ ಕೊಡ್ತೇನೆ. ಓಕೆ, ಸೊ ಇನ್ನೊಂದು ಪಜಲ್ ಕೊಡ್ತೇನೆ. ಪಜಲ್ ಕೊಟ್ಟು ಇವತ್ತಿನ ಕ್ಲಾಸನ್ನ ಮುಗಿಸೋಣ. ವೈಟ್ ಬೋರ್ಡ್ ಕಾಣಾಕ್ತೈತಿ? ಬಂತು ವೈಟ್ ಬೋರ್ಡ್ ಎಲ್ಲರಿಗೂ? ಓಕೆ. ಸೊ ಇಲ್ಲೇನೈತಿ, ಒಂದು ನದಿ ಐತಿ. ಓಕೆ. ಸೊ ಈಗ ಏನ್ ಮಾಡೋಣ? ಓಕೆ, ನದಿ ಐತಿಲ್ಲ. ಈ ನದಿಗೆ ಇಲ್ಲೊಂದು ಸಣ್ಣದೊಂದು ಬೋಟ್ ಐತಿ. ಬೋಟ್ ಐತಿ. ಆಮೇಲೆ ಇದು ಈ ಕಡೆ ದಂಡಿಗೆ ಐತಿ. ಇಲ್ಲಿ 3 ಮಂದಿ ಮನುಷ್ಯರದಾರ. ನೀವ ಮತ್ತ ನಿಮ್ಮಿಬ್ಬರು ಫ್ರೆಂಡ್ಸ್ ಅಂತ ತಿಳ್ಕೊರಿ. 3 ಮಂದಿ ಅದರಿ. ಆದ್ರೆ ನಿಮ್ಮ ಜೋಡಿ ಏನದಾರ ಇಲ್ಲಿ 3 ಮಂದಿ ರಾಕ್ಷಸರು ಅದಾರ. ಹೆಂಗದಾರ ನೋಡ್ರಿ ರಾಕ್ಷಸರು, ಚಲೋ ಅದಾರಿಲ್ವ?
ಸರಿ ಚಲೋ ಅದಾರು ಓಕೆ ಹಾ ಸೊ 3 ಮಂದಿ ನೀವು ಫ್ರೆಂಡ್ಸ್ ಇದೀರಿ ಆಮೇಲೆ ನಿಮ್ ಜೋಡಿ ಇವರು 3 ಮಂದಿ ರಾಕ್ಷಸರು ಅದಾರು ಈಗ ಈ ಎಲ್ಲಾರ್ಗು ನಿಮ್ಗೆ ಏನಾಗ್ಬೇಕಾಗಿತ್ತು ನದಿ ಈ ಕಡೆ ದಂಡಿಗೆ ಹೋಗ್ಬೇಕು ಆ ಕಡೆ ದಂಡಿಗೆ ಹೋಗ್ಬೇಕು ಈಗ ಬೋಟ್ ತಗೊಂಡು ಈ ಕಡೆ ಹೋಗ್ಬೇಕು ಈಗ ಲಕ್ಷ ಕೊಟ್ಟು ಕೇಳ್ರಿ ಆದ್ರ ನಿಮ್ಗೆ ಪ್ರಾಬ್ಲಮ್ ಏನೈತಿ ನೋಡ್ರಿ ಈ ಬೋಟ್ ಒಳಗ ಮ್ಯಾಕ್ಸಿಮಮ್ ಗರಿಷ್ಠ 2 ಮಂದಿ ಮಾತ್ರ ಹೋಗ್ಬೋದು ಅದಕ್ಕಿಂತ ಹೆಚ್ಚಿಗೆ ಯಾರಾದ್ರೂ 3ನೇದವ್ರು ಕುಂತ್ರಪ್ಪ ಅಂತಂದ್ರೆ ಬೋಟ್ ಮುಣಿಗಿ ಬಿಡ್ತೈತಿ ಸೊ 2 ಮಂದಿ ಮಾತ್ರ ಹೋಗ್ಬೋದು ಒನ್ ಟೈಮಿಗೆ 2 ಮಂದಿ ಮಾತ್ರ ಹೋಗ್ಬೋದು ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಎಲ್ಲೇ ಆಗ್ಲಿ ಬೋಟ್ನ್ಯಾಗ ಆಗ್ಲಿ ಈಚಿ ಕಡೆ ದಂಡಿಗಾಗ್ಲಿ ಅಚ್ಚಿ ಕಡೆ ದಂಡಿಗಾಗ್ಲಿ ರಾಕ್ಷಸರ ಸಂಖ್ಯೆ ಮನುಷ್ಯರ ಸಂಖ್ಯೆಕ್ಕಿಂತ ಹೆಚ್ಚಾತಂದ್ರ ಏನಾಗ್ಬಿಡ್ತೈತಿ ಏನಾಕೈತಿ ರಾಕ್ಷಸರು ಮನುಷ್ಯರನ್ನ ತಿಂದು ಬಿಡ್ತಾರ ಓಕೆ ರಾಕ್ಷಸರ ಸಂಖ್ಯೆ ಹೆಚ್ಚಾದ್ರ ಮನುಷ್ಯರ್ಕಿಂತ ಸಮ ಆಯ್ತಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡ್ರಿ ದಂಡಿ ಮೇಲೆ 3 ಮಂದಿ ನೀವು ನಿಂತೇರಿ 3 ಮಂದಿ ರಾಕ್ಷಸರು ನಿಂತರು ನಿಮ್ ಕಡೆ ಆರಾಮಾಗಿ ಅಷ್ಟು ಸ್ಟ್ರೆಂತ್ ಐತಿ ಅವ್ರ ಗಪ್ಪ ಕುಂಡಿರ್ತಾರ ಅವಾಗ ಏನು ಅವಾಗ ತೊಂದರೆ ಕೊಡಂಗಿಲ್ಲ ಯಾಕಂದ್ರೆ ನೀವು 3 ಮಂದಿ ಇದೀರಿ ಅವು 3 ಮಂದಿ ಇದಾರೆ ಆದ್ರ ಒಂದ್ ವೇಳೆ ಅವ್ರು ಹೆಚ್ಚಾದ್ರು ಎಲ್ಲೇ ಆಗ್ಲಿ ಇಲ್ಲೇ ಆಗ್ಲಿ ಆ ಕಡೆ ಆಗ್ಲಿ ಎಲ್ಲೇ ಆಗ್ಲಿ ಆ ಕಡೆ ದಂಡಿಗಾಗ್ಲಿ ಎಲ್ಲೇ ಆಗ್ಲಿ ಅವ್ರು ಹೆಚ್ಚಾದ್ರು ಒಂದ್ ಕಡೆಗೆ ಅಂದ್ರೆ ಏನ್ ಮಾಡ್ಬಿಡ್ತಾರು ತಿನ್ಬಿಡ್ತಾರ ಹಂಗಂದ್ಮೇಲೆ ಈ 6 ಮಂದಿ ಸುರಕ್ಷಿತವಾಗಿ ಆ ಕಡೆಗೆ ಹೆಂಗ್ ಹೋಗೋದು ನೀವು ಪ್ಲಾನ್ ಮಾಡ್ಬೋದು ಈಗ ನೀವು ಮನುಷ್ಯರಲ್ಲ ನೀವು ಪ್ಲಾನ್ ಮಾಡ್ಬೇಕೀಗ ತಲೆ ಓಡಿಸಿ ನೋಡ್ರಿ ಲಘು ಹೇಳೋದ್ರಿಂದ ಪ್ರಾಬ್ಲಮ್ ಶ್ರೇಯಾಂತ್ ಕೇಳೋಣ ಎಲ್ಲಿ ಏನ್ ಆಕೈತಿ ನೋಡೋಣ ಮೊದಲು ಏನ್ ಮಾಡ್ತಾವ ಶ್ರೇಯ ಹೇಳು ಮೊದಲು ಶುರು ಮಾಡು ಒಬ್ಬ ರಾಕ್ಷಸನ್ ಮತ್ತ ಒಬ್ಬ ಮನುಷ್ಯನ ದೋಣಿಯಿಂದ ಆ ಕಡೆ ಕಳ್ಸೋದ್ರಿ ರಾಕ್ಷಸ ಮತ್ತು ಒಬ್ಬ ಮನುಷ್ಯ ಆ ಕಡೆ ಕಳ್ಸೋದು ಹೋದ್ರ ಕಡೆ ಮತ್ತೊಂದ್ಸತೇನು ಮತ್ತೊಬ್ಬ ರಾಕ್ಷಸ್ರಿ ಮತ್ತೊಬ್ಬ ಮನುಷ್ಯನು ಆ ಕಡೆ ಹೋಗೋದ್ರಿ ಬೋಟ್ ಆ ಕಡೆ ಐತಿಲ್ಲ ಶ್ರೇಯ ಸರಿ ನಾ ಹೇಳ್ತೇನ್ರಿ ಈಗ ಒಬ್ಬ ಮನುಷ್ಯ ಮತ್ತ ರಾಕ್ಷಸ ಅಲ್ಲಿ ಬಿಟ್ಟು ಬರ್ಬೇಕ್ರಿ ಬಿಟ್ಟು ಹೆಂಗ್ ಬರೋ ಈ ಸೈಡ್ ಮತ್ತ ಮನುಷ್ಯ ಬರ್ಬೇಕ್ರಿ ಆ ಬೋಟ್ ದಾಗ ಮನುಷ್ಯ ಬರ್ತಾನ ಓಕೆ ಮತ್ತ ಆ ರಾಕ್ಷಸನ ಹತ್ತಿಸ್ಕೊಂಡ್ ಮತ್ತ ಬಿಟ್ಟು ಬರ್ಬೇಕ್ರಿ ರಾಕ್ಷಸನ ಹತ್ತಿಸ್ಕೊಂಡ್ ಮತ್ತ ಆ ಕಡೆ ಹೋಗ್ತಾನಲ್ಲ ಅವಾಗ ಏನಾಕತಿ ಮತ್ತ ಆಚೆ ಕಡೆನ ಬಿಟ್ಟು ಬರ್ಬೇಕ್ರಿ 1 ನಿಮಿಷ ಅವಾಗ ಏನಾಕತಿ ನಿಮ್ಮ ಬೋಟ್ ಹಚ್ಚಿಕ ಹೋದ ಕೂಡಲೇ ಅಲ್ಲೊಬ್ಬ ರಾಕ್ಷಸ ಇರ್ತಾನ ಬೋಟ್ನಾಗ ಒಬ್ಬ ರಾಕ್ಷಸ ಇರ್ತಾನ ಇಬ್ರು ಅದಾರ ಬೋಟ್ನಾಗಿ ನಾವ್ ಏನ್ ಮಾಡ್ತಾನು ಮನುಷ್ಯನ್ ದಂಡಿಗೆ ಹೋದ ಕೂಡಲೇ ದುಗಿಸ್ ಬಿಡ್ತಾನು ಆಮೇಲೆ ಆ ಕಡೆ ರಾಕ್ಷಸ ಈ ಕಡೆ ರಾಕ್ಷಸ ಕೂಡ ಆರಾಮಾಗಿ ಅವನ್ನ ಬ್ರೇಕ್ಫಾಸ್ಟ್ ಲಂಚ್ ಮಾಡ್ಬಿಡ್ತಾರ ರಕ್ಷಿತಾ ಹೇಳಕತ್ತಿ ಹಾ ರೀ ಮನುಷ್ಯ ರೀ ರಾಕ್ಷಸ ಬರ್ಬೇಕ್ರಿ ದೋಣಿ ಒಳಗ್ರಿ ಹೋಗ್ಬೇಕು ಅದರಿ ಆ ಕಡೆ ದಂಡಿಗ್ ಹೋಗ್ಬೇಕ್ರಿ ಅಲ್ಲಿ ಹೋಗ್ರಿ ಅಲ್ಲಿ ರಾಕ್ಷಸನ್ ಬಿಡ್ಬೇಕ್ರಿ ಮತ್ರಿ ಮನುಷ್ಯ ದೋಣಿ ತರ್ಬೇಕ್ರಿ ಈಗ್ರಿ ಮತ್ ಇನ್ನೊಬ್ಬನ್ ಮನುಷ್ಯನ್ ತಗೋಬೇಕ್ರಿ ಅಲ್ಲಿ ಆಚೆ ಕಡೆ ದಂಡಿಗ್ ಹೋಗಿ ಮನುಷ್ಯನ್ ಬಿಡ್ಬೇಕ್ರಿ ಅವಾಗ ಈಕ್ವಲ್ ಆಕೇತ್ರಿ ರಾಕ್ಷಸ ಒಬ್ಬ ಮನುಷ್ಯನ್ ಕರ್ಕೊಂಡು ಇಲ್ಲೇನಾಗ್ಬಿಡ್ತು ಒಬ್ಬ ಮನುಷ್ಯ ರಾಕ್ಷಸರಾಗ್ಬಿಟ್ರು ಈಗ ಸಾಕು ಈಗ ಏನ್ ಮಾಡ್ಬೇಕೀಗ ಗೊತ್ತಾಯ್ತು ನಿಮ್ಗೆ ಇದು ಅಷ್ಟು ಸರಳ ಇಲ್ಲ ಅಂತ ನಾ ಈಗ ಯಾವ್ದಕ್ ಕೇಳಿದ್ನಪ್ಪ ಇವ್ರದ್ದು ಸೂತ್ರ ಅಂತಂದ್ರ ಫಸ್ಟಿಗೆ ಏನ್ ವಿಚಾರ ಮಾಡ್ಬೇಕು ಇಷ್ಟು ಸರಳ ಇಲ್ಲ ಇದು ಸೊ ಇದನ್ನ ಏನ್ ಮಾಡ್ಬೇಕು ನೀವು ಇದನ್ನ ವಿಚಾರ ಡೌಟ್ ಇದ್ರೆ ಕೇಳ್ರಿ ಪ್ರಶ್ನೆ ಬಗ್ಗೆ ಡೌಟ್ ಇದ್ರೆ ಕೇಳ್ರಿ ಪ್ರಶ್ನೆ ಇದ್ರೆ ಕೇಳ್ರಿ ಈ ಸೈಡ್ ದಂಡಿಗೆ ರಾಕ್ಷಸರ ಅದಾರ್ರಿ ಎಲ್ಲಾರು ರೀ ಇಲ್ಲ ಆ ಕಡೆ ದಂಡಿಗೆ ಯಾರು ಇಲ್ಲ ಈ ಕಡೆ ದಂಡಿಗೆ 3 ರಾಕ್ಷಸರು 3 ಮಂದಿ ಮನುಷ್ಯರ ಅದಾರ ಆ ಕಡೆ ದಂಡಿಗೆ ಯಾರು ಇಲ್ಲ ಆದ್ರೆ ಹೋಗಿ ಬಿಟ್ಟಂಗ ಆ ಕಡೆ ಬರ್ತಾರಿಲ್ಲೋ ರಾಕ್ಷಸರು ನೀನ ಹೋಗಿ ಬಿಡ್ತಿಯಲ್ಲ ಈಗ ಮೊದ್ಲು ಹೆಂಗ್ ಹೇಳಿದ್ರು ಒಬ್ಬ ರಾಕ್ಷಸ ಒಬ್ಬ ಮನುಷ್ಯ ಅಲ್ಲಿ ಹೋದ್ರು ಅಲ್ಲಿ ರಾಕ್ಷಸನ ಬಿಟ್ಟು ಒಬ್ಬ ಮನುಷ್ಯ ಹೊಳ್ಳಿ ಬಂದ್ ಏನ್ ಮಾಡ್ದ ಮತ್ತೊಬ್ಬ ರಾಕ್ಷಸನ್ ಕರ್ಕೊಂಡ ಮತ್ತ ಮನುಷ್ಯ ಆ ಕಡೆ ಹೋದ ಕೂಡ್ಲೆ ಅಲ್ಲಿ ಏನಾತ್ ನೋಡ್ರಿ ಆ ಕಡೆ ದಂಡಿಗೆ ಒಬ್ಬ ಮೊದಲು ರಾಕ್ಷಸನ್ ಬಿಟ್ಟು ಬಂದಿದ್ದ ಅವ ಅಲ್ಲೇ ಕೂತಿರ್ತಾನ ದಂಡಿ ಮೇಲೆ ಈಗ ಇನ್ನೊಬ್ಬ ರಾಕ್ಷಸನ್ ಕರ್ಕೊಂಡು ಹೋದ ಕೂಡಲೇ ಆ ದಂಡಿಗೆ ಏನಾಗ್ಬಿಡ್ತು 2 ರಾಕ್ಷಸರ ಒಬ್ಬ ಮನುಷ್ಯ ಆದ ಅವ್ರಿಬ್ರು ಕೂಡ ತಿಂದ್ಬಿಡ್ತಾರ ಅಂತ ಹೇಳಿದ್ದೆ ಅಲ್ಲಿ ಮೊದಲ ರಾಕ್ಷಸರು ಯಾರು ಇಲ್ಲ ಅಲ್ಲಿ ಖಾಲಿ ಇತ್ತದು ಮೊದಲು ಇಲ್ಲಿಂದ ಯಾರು ಹೋಗ್ತಾರಲ್ಲ
ಅರ್ಥ ಆಯ್ತು ನಾ ಹೇಳೋದು? ಪ್ರಶ್ನೆ ನಿಂಗೆ ಅರ್ಥ ಆಯ್ತು? ಓಕೆ. ಎಲ್ಲರೂ ಏನ್ ಮಾಡ್ಬೇಕು, ಇದನ್ನ ವಿಚಾರ ಮಾಡ್ಬೇಕು. ಓಕೆ,